ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ಯಾವಾಗಲೂ ಬೆಂಬಲಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟು ತುಂಬ ಚೆನ್ನಾಗಿರ್ತದೆ. ಬನ್ನಿ, ಏನಪ್ಪ ಕಾನ್ಸೆಪ್ಟು ಅಂತ ಹೇಳಿದ್ರೆ, ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಎಷ್ಟೋ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಲ್ಲ, ಯಾವುದಕ್ಕೆ ಅಂತ ಹೇಳಿದ್ರೆ KSRTCಗೆ. ನಿಮಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವೆಲ್ಲ ಕಾಯ್ತಿರ್ಬೋದು ನೋಡಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರ ಒಂದು ಬಜೆಟ್ನಲ್ಲಿ ಸಾರಿಗೆ ಇಲಾಖೆಯಲ್ಲಿ 6,000 ಚಿಲ್ಲರೆ ಏನು ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದರೆ, ಅದು C ಗ್ರೇಡ್ ಪೋಸ್ಟು, ಅಂದರೆ C ಹುದ್ದೆಗೆ ಬರುವಂತಹ C ಗ್ರೇಡ್, ನಿಮಗೆಲ್ಲ ಗೊತ್ತಿರ್ಬೋದು. C ಗ್ರೇಡ್ ಹುದ್ದೆಗೆ ಬರುವಂತಹ ಪೋಸ್ಟ್ಗಳು. ಸದ್ಯಕ್ಕೆ ನಿಮಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವೆಲ್ಲ ಈಗಲೇ ಕಂಡಕ್ಟರ್ ಲೈಸೆನ್ಸು ಮತ್ತು ಡ್ರೈವಿಂಗ್ ಲೈಸೆನ್ಸು ಮಾಡಿಸ್ಕೊಂಡಿದ್ರೆ ಒಳ್ಳೆಯದು. ಈಗ ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಹೆವಿ ಮಾಡಿಸ್ಕೊಂಡು 2 ವರ್ಷ ಆಗಿರಬೇಕು. ನಿಮಗೆಲ್ಲ ಗೊತ್ತಿರಬೇಕು. ಅಪ್ಲಿಕೇಶನ್ ಆಗೋಕ್ಕೆ ಎಲಿಜಿಬಲ್ ಏನಪ್ಪ ಅಂತ ಹೇಳಿದ್ರೆ 24 ವರ್ಷ ತುಂಬಿರಬೇಕು, ಮತ್ತು ನಿಮ್ಮದು ಹೆವಿ ಲೈಸೆನ್ಸ್ ಆಗಿ 2 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ. ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಅವಶ್ಯಕತೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇರಲೇಬೇಕು. ಇವಾಗ ಏನಾದರೂ ನೀವು ಅಪ್ಲಿಕೇಶನ್ ಹಾಕಬೇಕು KSRTCಗೆ ಅಂತ ಹೇಳಿದ್ರೆ, ಬರೀ ಡ್ರೈವರ್ ಪೋಸ್ಟ್ನ ತುಂಬ ರೇರು ಕಾಲ್ ಮಾಡೋದು. ಸದ್ಯಕ್ಕೆ ಅದನ್ನ ಒಂದು ಕಾನ್ಸೆಪ್ಟ್ನ ಡ್ರೈವರ್ ಪೋಸ್ಟ್ ಕಾಲ್ ಮಾಡೋದನ್ನ ಕೈ ಬಿಟ್ಬಿಟ್ಟಿದ್ದಾರೆ ಸರ್ಕಾರ. ಎಲ್ಲಿ ನೋಡಿದ್ರು D.Com.C ಚಾಲಕ ಕಮ್ ನಿರ್ವಾಹಕ ಅಂತ ಕಾಲ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಮೋಸ್ಟ್ ಕಂಡಕ್ಟರ್ ಲೈಸೆನ್ಸ್ ಇದ್ರೆ ಬಹಳ ಉತ್ತಮ. ಆದಷ್ಟು ಬೇಗ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡು ರೆಡಿ ಇಟ್ಕೊಂಡಿರಿ ನಿಮ್ಮ ಹತ್ರ. ಏನಕ್ಕೆ ಅಂತ ಹೇಳಿದ್ರೆ, ಸಡನ್ಲಿ ಕಾಲ್ ಮಾಡಿದಾಗ ನೀವು ಯಾವ್ದ್ರಲ್ಲಾರು ಕಾಲ್ ಮಾಡೋ ಈ 4 ವಿಭಾಗದಲ್ಲಿ ಸ್ನೇಹಿತರೆ, ಈಗ BMTC, KSRTC ಅಥವಾ ಕಲ್ಯಾಣ ಕರ್ನಾಟಕ ಅಥವಾ NW, ಈ 4 ವಿಭಾಗದಲ್ಲಿ ಯಾವ್ದ್ರಲ್ಲಾದ್ರೂ ಕಾಲ್ ಮಾಡ್ಬೋದು. ಖಂಡಿತ ಕಾಲ್ ಮಾಡ್ಬೋದು. ಇಂಥದ್ರಲ್ಲಿ ಅಂತ ಹೇಳಲ್ಲ. ಕೆಲವರು ಸರ್ ಬರೀ ನಾನು KSRTCಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ಸರ್ ನಾನು NW ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ. ಆ ಥರ ಇದ್ರೆ ಆಗಲ್ಲ. ಸದ್ಯಕ್ಕೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ KSRTCನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ D.Com.C ಮತ್ತು D ಎರಡು ಕೂಡ ಸದ್ಯಕ್ಕೆ ಕಾಲಾಗಲ್ಲ. ಚಾಲಕ ಕಮ್ ನಿರ್ವಾಹಕ ಆಗ್ಬೋದು ಅಥವಾ ಬರೀ ಚಾಲಕ ಆಗ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಸ್ನೇಹಿತರೆ ಕಾಲಾಗಲ್ಲ KSRTCನಲ್ಲಿ. ಇನ್ನು ಈ 3 ವಿಭಾಗದಲ್ಲಿ NW ಆಗ್ಬೋದು, ಅಥವಾ ಕಲ್ಯಾಣ ಕರ್ನಾಟಕ ಆಗ್ಬೋದು, ಅಥವಾ BMTC ಆಗ್ಬೋದು. ಈ 3 ವಿಭಾಗದಲ್ಲಿ ಯಾವುದ್ರಲ್ಲಾದ್ರೂ ಒಂದರಲ್ಲಿ, ನಾನು ಇಂಥದ್ರಲ್ಲಿ ಅಂತ ಹೇಳಲ್ಲ, ಅದು ನನಗೂ ಕೂಡ ಗೊತ್ತಿಲ್ಲ. ಆದರೆ 6,000 ಚಿಲ್ಲರೆ ಪೋಸ್ಟ್ ಇರೋದ್ರಿಂದ ಸಾರಿಗೆ ಇಲಾಖೆಯಲ್ಲಿ ಖಂಡಿತವಾಗ್ಲೂ ಈ 4 ವಿಭಾಗದಿಂದ ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಸ್ನೇಹಿತರೆ ಡ್ರೈವರ್ನಾದ್ರೂ ಕಾಲ್ ಮಾಡ್ಬೋದು, ಅಥವಾ ಡ್ರೈವರ್ ಕಮ್ ಕಂಡಕ್ಟರ್ನಾದ್ರೂ ಕಾಲ್ ಮಾಡ್ಬೋದು. ನೀವೆಲ್ಲ ರೆಡಿ ಇರಿ, ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡು ರೆಡಿ ಇದ್ರಿ. ಆಲ್ರೆಡಿ ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ, 2 ವರ್ಷ ಕಂಪ್ಲೀಟ್ ಆಗಿದೆಯೋ ಹೆವಿ ಮಾಡಿಸ್ಕೊಂಡು, ನಿಮ್ಮ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇದ್ರೆ ಉತ್ತಮ. ಕಂಡಕ್ಟರ್ ಲೈಸೆನ್ಸ್ ಇದ್ರೆ ಉತ್ತಮ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಕಂಡಕ್ಟರ್ ಲೈಸೆನ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಏನಕ್ಕೆ ಅಂತ ಹೇಳಿದ್ರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಅಂತ ಅರ್ಥ ಆಯ್ತಾ. ನಾವು ಮೊದಲೇ ತಯಾರಾಗಿದ್ರೆ ಯಾವಾಗಾದ್ರೂ ಯುದ್ಧ ನಡೀಲಿ ನಾವು ರೆಡಿ ಆಗಿರ್ಬೋದು. ಆದರೆ ನಾವು ರೆಡಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಸೋಲೋದಂತೂ ಖಚಿತ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಅಂತ ನಿಮಗೆಲ್ಲ ಕಿವಿ ಮಾತು ಹೇಳ್ತಿದ್ದೀನಿ, ನನ್ನ ಫಾಲೋವರ್ಸ್ಗೆ, ಅಭ್ಯರ್ಥಿಗಳಿಗೆ. ಅರ್ಥ ಆಯ್ತಾ. ಖಂಡಿತವಾಗ್ಲೂ ಈ ಒಂದು ನೋಡಿ 27ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಒಳ ಮೀಸಲಾತಿ ಕ್ಯಾಬಿನೆಟ್ ಮೀಟಿಂಗು. ಅದಕ್ಕೆ ಸರ್ಕಾರ ಅವತ್ತು ಫೈನಲ್ ಮಾಡುತ್ತೆ, ಒಳ ಮೀಸಲಾತಿ ಗೊಂದಲನ ಫೈನಲ್ ಮಾಡುತ್ತೆ ಸ್ನೇಹಿತರೆ. ತದನಂತರ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ, KSRTCನಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ 56,000 ನೇಮಕಾತಿ ಮಾಡಬೇಕು, ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು ಅಂತ ಇರೋದು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ನೋಡಿ, ಇದೇ ತಿಂಗಳು ಮಾರ್ಚ್ 27ನೇ ತಾರೀಕು SC ಸಮುದಾಯದ್ದು ಏನು ಒಳ ಮೀಸಲಾತಿದು ಒಂದು ಗೊಂದಲ ಇದೆ, ಆ ಒಂದು ಗೊಂದಲಕ್ಕೆ ಅವತ್ತು 27ನೇ ತಾರೀಕು ಫೈನಲ್ ಇದೆ. ಅವತ್ತು ಒಂದು ಫೈನಲ್ ಡೇಟ್ ಅವರು ಫೈನಲ್ ಮಾಡಿ ಆ ಒಳ ಮೀಸಲಾತಿಗೆ ತದನಂತರ 56,000 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರಲಿ, 56,000 ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ. ಫಸ್ಟು ಮೊದಲ ಹಂತದಲ್ಲಿ 20 ಚಿಲ್ಲರೆ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮೊದಲ ಹಂತದಲ್ಲಿ 2ನೇ ಹಂತದಲ್ಲಿ ಕಂಪ್ಲೀಟ್ ಆಗಿ 56,000 ಹುದ್ದೆಗಳನ್ನ, ಸರ್ಕಾರಿ ಹುದ್ದೆಗಳನ್ನ ನೇಮಕ ಮಾಡ್ತಾರೆ. ಯಾರ್ಯಾರು ಸರ್ಕಾರಿ ಹುದ್ದೆಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ತಯಾರಾಗಿರಿ. ನಿಮಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸ್ನೇಹಿತರೆ. ಸರ್ಕಾರಿ ಹುದ್ದೆಗಳನ್ನ ತಗೊಳ್ಳಕ್ಕೆ 56,000 ಅಂತ ಹೇಳಿದ್ರೆ ಕಡಿಮೆ ಆಯ್ತಾ?
ಹಾಗಾಗಿ ಸದ್ಯದಲ್ಲೇ 27ನೇ ತಾರೀಕು ಕಳೆದ ನಂತರ ಆಲ್ ಓವರ್ ರಾಜ್ಯ ಸರ್ಕಾರದ ಏನು ಸರ್ಕಾರಿ ಹುದ್ದೆಗಳನ್ನ ಸ್ನೇಹಿತರೆ 56,000 ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಅದರಲ್ಲಿ 6,000 ಸಾರಿಗೆ ಇಲಾಖೆದಿದೆ. ಯಾರ್ಯಾರು KSRTCಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಇವಾಗಲೇ ಸ್ನೇಹಿತರೆ ಕಂಡಕ್ಟರ್ ಲೈಸೆನ್ಸು ಮಾಡಿಸಿ ಇಟ್ಕೊಳ್ಳಿ, ತಯಾರಾಗಿರಿ. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ ನಿಮಗೆಲ್ಲ? ಇದು ಇವತ್ತಿನ ಮೇನ್ ಪಾಯಿಂಟು. ಇನ್ನೇನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಇನ್ನು ಬಾಕಿದು ನೋಡಿ, ನಾನು ನಿಮಗೆಲ್ಲ ಸ್ಟಾರ್ಟಿಂಗಿಂದ ಏನು ಕಲ್ಯಾಣ ಕರ್ನಾಟಕ ಬಿಟ್ಟರು ಅವಾಗಲಿಂದ ನಿಮಗೆಲ್ಲ ನೋಡ್ರಪ್ಪ, ಶಾಂತಿಗೆ ನೀವು ಒಂದು ಈ ಕಂಡಕ್ಟರ್ ಜಾಬ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, DCOMC ಜಾಬ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಮೊದಲು ಟ್ರ್ಯಾಕ್ ಟ್ರೈನಿಂಗ್ ತೊಗೋಬೇಕು. ಅದೆಲ್ಲೆಲ್ಲಿದೆ ಕರ್ನಾಟಕದಲ್ಲಿ, ಎಲ್ಲೆಲ್ಲಿ ಪ್ಲೇಸ್ಗಳಿದೆ ಎಲ್ಲನೂ ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿತ್ತು ಫಸ್ಟು ನಾನೇ. ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಟ್ರ್ಯಾಕ್ ಟ್ರೈನಿಂಗ್ ಸೆಂಟ್ರ್ಗಳು ಅದರೆಲ್ಲ ಹೆಸರು ಪರಿಚಯ ಎಲ್ಲ ಮಾಡಿಕೊಟ್ಟಿತ್ತು ಫಸ್ಟು ನಾನೇ. ತದನಂತರ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಫಿಸಿಕಲ್ ಫಿಟ್ನೆಸ್ ಯಾವ ಥರ ನಡೀತೆ ಅಂತೆಲ್ಲ ಪಿನ್ ಟು ಪಿನ್ನು ತಿಳಿಸ್ಕೊಟ್ಟನು ನಾನು. ಆವಾಗ ನನ್ನ ಯೂಟ್ಯೂಬು ಕರೆಕ್ಟಾಗಿತ್ತು, ಪ್ರತಿಯೊಂದು ತಿಳಿಸ್ಕೊಟ್ಟೆ ನಿಮಗೆ ಅಲ್ವಾ. KSRTC ಇದೇ ಥರ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಇದೇ ಥರ ನೀವು ಟ್ರ್ಯಾಕ್ ಟ್ರೈನಿಂಗ್ ಹೊಡಿಬೇಕು, ಇದೇ ಥರ ಕೆಲಸ ಆಗುತ್ತೆ, ಇದೇ ಥರ ಕಟ್ ಆಫ್ ಆಗುತ್ತೆ ಅಂತೆಲ್ಲ ಕಂಪ್ಲೀಟಾಗಿ ಹೇಳಿದೆ. ಅವಾಗೆಲ್ಲ ನನ್ನ ಒಪ್ಕೊಂಡ್ರಿ. ಇವಾಗ ಎಲ್ಲ ಕರೆಕ್ಟಾಗಿದೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ನಮ್ಮನ್ನು ಹಿಂದ್ಗಡೆ ಬೈಕೋತಿರಲ್ಲ, ನೀವು ಬೈಕೊಳ್ಳೋದಕ್ಕೆ ನಾನೇನು ನಿಮ್ಮನ್ನು ಬೈತಾಯಿಲ್ಲ. 1000 ಜನ 1000 ಮಾತಾಡಲಿ, ಯಾರು ಕೂಡ ನೋಡಿ, ಯಾರನ್ನೂ 100 ಜನ ನಾವು ಈಗ ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ನಾವು ಫಾಲೋವರ್ಸ್ಗೆಲ್ಲ ನಾವು ಒಳ್ಳೆಯವ್ರಾಗಕ್ಕಾಗಲ್ಲ. ಎಂಥ ಬುದ್ಧನಿಗೂ ಬಿಡಲಿಲ್ಲ, ಎಂಥ ದೈವ ಮಾನವರ್ಗೂ ಕೂಡ ಎಲ್ಲರ ಕೈಲೂ ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕಾಗಲ್ಲ. ಒಬ್ಬ ಸಾಧಾರಣ ಮನುಷ್ಯ ಇರಲಿ, ಹಿಂದ್ಗಡೆ ಮಾತಾಡೋರು ಯಾರು ನಮ್ಮನ್ನು ತೆಗಳ್ತಾರೋ ಅವರೆಲ್ಲ ನಮ್ಮ ಬಂಧುಗಳು ಅಂತ ತಿಳ್ಕೊಂಡಿರೋ ನಾವು. ನಮ್ಮನ್ನು ಯಾರು ಹಿಂದ್ಗಡೆ ಬೈಕತ್ತಾರೋ ಅವ್ರನ್ನ ನಾವೆಲ್ಲ ಬಂಧುಗಳು, ಹಿತೈಷಿಗಳು ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಅಂದ್ಕೊಂಡಿದ್ದೀರೋ ಪರವಾಗಿಲ್ಲ, ನೀವು ಹೆಂಗಾರು ಬೈಕಳಿ, ಅದು ನಿಮ್ಮ ಯೋಗ್ಯತೆನೇ ತಿಳಿಸೋದೇ ಹೊರತು, ನೀವು ನನ್ನ ಬೈಕೊಂಡ್ರೆ ಅದು ನಿಮ್ಮ ಯೋಗ್ಯತೆ ತಿಳಿಸುತ್ತೆ ಹೊರತು ನನಗೇನು ಆಗಲ್ಲ. ಅದು ಅರ್ಥ ಆಯ್ತಾ? ನೀವು ಹೆಂಗಾರು ನೀವು ಎಷ್ಟೇ ಬೋದ್ರೂ ಬೈದರ್ಗೆ ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಅಂತ ಅನ್ಕೋತೀನಿ ವಿನಃ ಯಾವುದೇ ರೀತಿಯಲ್ಲಿ ನಿಮ್ಗಂತೂ ನಾನು ಬೈಕೊಳ್ಳಲ್ಲ. ಆಮೇಲೆ ಒಂದು ಗಾದೆನೇ ಇದೆ, ನಮ್ಮ ಹಿಂದವರು ಹೇಳಿದ್ದಾರೆ, ನಿಂದಿಸೋರಿರಬೇಕಯ್ಯ ಹಂದಿಗಳಂತೆ ಅಂತ. ಮೊದಲೇ ಹಿರಿಯರೆಲ್ಲ ಸಂತ ಕವಿಗಳು ವಾಗ್ಮಿಗಳು ಎಲ್ಲ ಹೇಳಿದ್ದಾರೆ, ನಿಂದಿಸುವವರಿರಬೇಕಯ್ಯ ಹಂದಿಗಳಂತೆ ಅಂತ. ಏನು ಮಾಡೋಕ್ಕಾಗಲ್ಲ, ನಾವೆಲ್ರಿಗೂ ಕೂಡ ಒಳ್ಳೇದಾಗಕ್ಕಾಗಲ್ಲ. ನಮ್ಮದೇ ಸ್ಪೀಚು 4 ಜನಕ್ಕೆ ಒಳ್ಳೇದಾಗಿ 4 ಜನ ಕೆಲಸ ತಗೊಂಡ್ರೆ ಅಷ್ಟೇ ಸಾಕು. ಸರ್, ನಿಮ್ಮಿಂದ ಇವತ್ತು ನಾನು ಅನ್ನ ತಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಜೀವನ ಪಾವನ ಆದಾಗೆ. ಯಾರನ್ನೂ ಕೂಡ ಒಪ್ಪಿಸುವಂಥ ಕೆಲಸ ನಾವಿಲ್ಲಿ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? 4 ಜನಕ್ಕೆ ಸರ್ಕಾರಿ ಹುದ್ದೆಗಳನ್ನ ಕೊಡಿಸ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, ಕಾಲಾಗಿದೆ ಅಂತ ಗೊತ್ತಾಗಲ್ಲ, ಏನೇ ಡಾಕ್ಯುಮೆಂಟ್ಸ್ ಮಾಡಿಸ್ಕೋಬೇಕು ಅಂತ ಗೊತ್ತಾಗಲ್ಲ, ಕಂಡಕ್ಟರ್ ಲೈಸೆನ್ಸ್ ಹೇಗೆ ಮಾಡಿಸ್ಕೋಬೇಕು ಅಂತ ಗೊತ್ತಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಯಾವ ಥರ ಮಾಡಿಸ್ಕೋಬೇಕು ಅಂತ ಗೊತ್ತಿಲ್ಲ, ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಇದರ ವಿಚಾರವಾಗಿ ನಾವು ಯೂಟ್ಯೂಬ್ ಮಾಡಿ ತಿಳಿಸೋವಂಥದ್ದು. ಯೂಟ್ಯೂಬ್ ಮಾಡಿ ನಾವು ಬೇರೆಯವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಯಾವುದೇ ಕಾರಣಕ್ಕೂ ಇದುವರೆಗೆ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಇದು ನಿಮ್ಗೆ ಗೊತ್ತಿರಲಿ. ನೀವೆಷ್ಟೇ ಬೈಕೊಂಡ್ರು ನೀವು ನಮ್ಮ ಹಿತೈಷಿಗಳು, ಬಂಧುಗಳೇ. ನೀವು ಹಿಂದ್ಗಡೆ ಬೈಕೊಂಡ್ರೆ ಅದು ಹೇಳ್ತಿರುವ ನಿಂದಿಸುವರಿರಬೇಕಯ್ಯ ಹಂದಿಗಳಂತೆ, ಆ ಥರ ಆಗುತ್ತೆ ಕತೆ. ನಿಮ್ಮ ಯೋಗ್ಯತೆ ನೀವೇನೇ ಬಿಟ್ಕೊಟ್ಟಂಗೆ ಆಗುತ್ತೆ. ಅರ್ಥ ಆಯ್ತಾ? ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರಿ ಹುದ್ದೆ ತಗೊಳ್ಳಿ ಅಂತಲೇ ನಾವು ಯೂಟ್ಯೂಬ್ ಮಾಡಿ ದಾರಿ ತೋರಿಸ್ತಾ ಇರೋದು. ನೀವು ಇದನ್ನು ನಿಮ್ಮ ಎಬಿಲಿಟಿ ತಕ್ಕನ ಕೆಲಸ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ತೆಗೆದುಕೊಂಡ್ರೆ, ಅಂದರೆ ನಮ್ಮನ್ನು ಬೈಕೊಂಡ್ರೆ, ಅಯ್ಯೋ ಅವರಿಂದನೇ ನಮಗೆ ಕೆಲಸ ಸಿಗಲಿಲ್ಲ, ಕಾಂಪಿಟೇಷನ್ ಆಯಿತು ಅಂತ ಹೇಳಿದ್ರೆ, ಅವರೆಲ್ಲ ಕೆಲಸ ತಗೋಬೇಕಾದ್ರೆ ನೀವೆಲ್ಲ ಏನು ಮಾಡ್ತಿದ್ದೀರಪ್ಪ? ಆಟೋ ಡ್ರೈವರ್ಗಳು, ಕಾರ್ ಡ್ರೈವರ್ಗಳು, ಮತ್ತಿತರ ಟಾಟಾ ಎಸಿ ಡ್ರೈವರ್ಗಳು ಬಸ್ ಹೊಡೆದ್ರು ತಾನೆ, ಅವ್ರ ಎಬಿಲಿಟಿ ತೋರಿಸಿದ್ರು ತಾನೆ. ನೀವೆಲ್ಲ ಹೋಗಿದ್ರಿ? ನಾವು ಅವ್ರಿಗೂ ದಾರಿ ತೋರಿಸ್ತೋ, ನಿಮಗೂ ದಾರಿ ತೋರಿಸ್ತೋ. ಒಂದು ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡಿದ್ದೀವಿ ನಾವು. ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡು ಎಲ್ರಿಗೂ ಪಾಠ ಮಾಡಿದ್ದೀವಿ.
ಎಲ್ರಿಗೂ ಪಾಠ ಮಾಡಿದ್ವಿ. ನೀವು ಯಾಕೆ ಪಾಸ್ ಆಗಲಿಲ್ಲ? ಫಸ್ಟ್ ಬೆಂಚ್ ಸ್ಟೂಡೆಂಟ್ ಪಾಸ್ ಆದಂಗೆ ಆಯ್ತು ಇವಾಗ ಅಲ್ವಾ? ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ಲರೂ ಪಾಸ್ ಆಗಬೇಕು ಅಂತಲೇ ಟ್ರ್ಯಾಕ್ ಟ್ರೈನಿಂಗ್ ಹೋಗೋದು. ಎಲ್ಲರೂ ಪಾಸ್ ಆಗೋಕ್ಕಾಗುತ್ತಾ? ಎಲ್ಲರೂ ಪಾಸ್ ಆಗೋಕ್ಕಾಗಲ್ಲ. ಹಾಗಂತ ನಾವು ದಾರಿ ಹೇಳ್ಕೊಟ್ಟು ನಾವು ಗುರುಗಳನ್ನ ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಬೈಕೊಂಡ್ರೆ ನಿಮ್ಮ ಯೋಗ್ಯತೆ, ನಿಮ್ಮ ನಡತೆ ಎಲ್ಲ ಪಿನ್ ಟು ಪಿನ್ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ನಿಮ್ಮ ಯೋಗ್ಯತೆನ ನೀವೇ ಬೀದಿಗೆ ತಂದಂಗೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕೈಲಿ ಆದರೆ ಒಳ್ಳೇದು ಮಾಡಿ, ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆ ಬೈಕೊಳ್ಳೋದನ್ನ ಬಿಡಿ. ನೀವು ಯಾರ್ಯಾರು ಬೈತಿದ್ದೀರಂತ ನಮಗೆಲ್ಲ ಗೊತ್ತಾಗುತ್ತೆ, ನಮಗೆಲ್ಲ ಇನ್ಫಾರ್ಮೇಷನು ಬರುತ್ತೆ. ಅರ್ಥ ಆಯ್ತಾ? ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಉದ್ದೇಶ ಏನು ಗೊತ್ತಾ? ಸರ್ಕಾರಿ ನೋಟಿಫಿಕೇಷನ್ನ ಯೂಟ್ಯೂಬ್ ಮಾಡಿ ತಿಳಿಸಂತ. ಅದು ಪೊಲೀಸ್ ಆಗ್ಬೋದು, ಕೋರ್ಟಲ್ಲಿ ಡ್ರೈವರ್ಗಳಾಗ್ಬೋದು, FDA ಆಗ್ಬೋದು, SD ಆಗ್ಬೋದು, ರೈಲ್ವೆ ಆಗ್ಬೋದು, ಯಾವುದ್ಯಾವುದು ಸರ್ಕಾರಿ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತೋ ಕಾಲಾಗುತ್ತೋ ಅದನ್ನು ಯೂಟ್ಯೂಬ್ ಮಾಡಿ ತಿಳಿಸೋದೇ ನಮ್ಮ ಉದ್ದೇಶ, ನಮ್ಮ ಯೂಟ್ಯೂಬು. ಅರ್ಥ ಆಯ್ತಾ? ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.